ಸಿದ್ದರಾಮಯ್ಯ ಒಬಿಸಿ ಹುದ್ದೆಯ ಸಂಚಲನ ರಾಜ್ಯ ರಾಜಕಾರಣದಲ್ಲಿ ಹುಡ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಬಿಜೆಪಿಯವರೇ ಈ ಒಂದು ವಿಚಾರವನ್ನ ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸುವಂತ ಪ್ರಯತ್ನದ ಒಂದು ಭಾಗ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಒಬಿಸಿ ಹುದ್ದೆಯ ಸಂಚಲನ, ಸಿಎಂಗೆ ರಾಷ್ಟ್ರೀಯ ಒಬಿಸಿ ಘಟಕದ ಸದಸ್ಯತ್ವ, ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದು ಶಿಫ್ಟ್ ಅಂತ ಇದೆ ಬಿಜೆಪಿ. ಅವರನ್ನ ಕುರ್ಚಿಯಿಂದ ಖಾಲಿ ಮಾಡಿಸುವಂತ ಒಂದು ತಂತ್ರ ಇದು, ಅವರನ್ನ ಅಧ್ಯಕ್ಷರನ್ನಾಗಿ ಮಾಡುವ ಮುಖಾಂತರ ಅಂತ. ಒಬಿಸಿ ಘಟಕದ ಮುಖ್ಯಸ್ಥ ಅಲ್ಲ, ಸದಸ್ಯ ಮಾತ್ರ ಅಷ್ಟೇ. ಆದರೆ ಜವಾಬ್ದಾರಿ ಕೊಟ್ರೆ ಓಡಿ ಹೋಗಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಒಬಿಸಿ ಸಭೆಯ ಆತಿಥ್ಯ ಮಾತ್ರ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಜುಲೈ 15ನೇ ತಾರೀಕು ಅಂದ್ರೆ ಈ ತಿಂಗಳ 15ನೇ ತಾರೀಕು ಆ ಕಮಿಟಿಯ ಸಭೆ ರಾಜ್ಯದಲ್ಲಿ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಚರ್ಚೆಗಳು ಎದ್ದಿದ್ದಾವೆ. ಕುರ್ಚಿ ಕಿತ್ತಾಟ ವೇಳೆನೆ ಒಬಿಸಿ ಘಟಕದಲ್ಲಿ ಸ್ಥಾನ, ಬಿಜೆಪಿಗರ ಹೇಳಿಕೆಗೆ ಪುಷ್ಟಿ ನೀಡುವಂತ ಬೆಳವಣಿಗೆಗಳು ನಡೀತಾ ಇರುವಂತದ್ದು, ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ಗೆ ಮುನ್ನುಡಿ ಅಂತ ಇದೆ ಬಿಜೆಪಿ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಒಬಿಸಿ ಹುದ್ದೆ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬಿಜೆಪಿ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಂದು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ನಾನು ಸದಸ್ಯ ಅಷ್ಟೇ, ಆತಿಥ್ಯವನ್ನ ಮಾತ್ರ ಇಲ್ಲಿ ವಹಿಸಲಾಗ್ತಾ ಇದೆ, ಅಧ್ಯಕ್ಷ ಅಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಕಾಂಗ್ರೆಸ್ ನಾಯಕರು ಕೂಡ ಅದಕ್ಕೆ ಜಸ್ಟಿಫೈ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಯಾರ್ಯಾರು ಏನೇನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ಅದಕ್ಕೂ ಮುಂಚೆ ಈ ಒಂದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಯಾಗಿರುವಂತ ವಿಚಾರ ಇದೆಯಲ್ಲ, ಯಾರ್ಯಾರು ಏನೇನ್ ಮಾತನಾಡಿದ್ರು ಒಮ್ಮೆ ನೋಡ್ಬೇಡ ಅನ್ಸೋದು. ಸಾವಕಾಶವಾಗಿ ಅವರನ್ನು ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣಕ್ಕೆ ತಗೋತೀವಿ, ನೀವು ಇಲ್ಲಿ ಜಾಗ ಖಾಲಿ ಮಾಡಿ ಬರ್ರಿ, ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದ. ಅಂದ್ರೆ ಡೆಲ್ಲಿಗೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲು ಪ್ರಮುಖವಾಗಿ ನೋಡ್ತಾ ಇದ್ವಿ, ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಏನೇನಾಗ್ತಾ ಇದೆ ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಸ್ಪೆಷಲಿ ಜಾತಿ ಗಣತಿ ವಿಚಾರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ನಾಯಕತ್ವದ ಸಂಘರ್ಷ ನಡೀತಾ ಇರುವಂಥ ಸಂದರ್ಭದಲ್ಲೇ ಈ ಒಬಿಸಿ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿ ಸಿದ್ದರಾಮಯ್ಯನವರ ಬೆಂಬಲಿಗರು, ಅವರ ಬೆಂಬಲಿಗ ಸಚಿವರುಗಳು, ಮತ್ತೊಂದು ಕಡೆ ಅವರನ್ನು ದೊಡ್ಡ ಮಟ್ಟದಲ್ಲಿ ಫಾಲೋ ಮಾಡುವಂಥ ಅಹಿಂದ ವರ್ಗ ಯಾರಿಗೂ ಹರ್ಟ್ ಮಾಡದ ರೀತಿಯಲ್ಲಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರ ಕುರ್ಚಿಯನ್ನು ಬಿಟ್ಕೊಡ್ಬೇಕು ಅನ್ನುವಂಥದ್ದೇ ಒಂದು ಆಗಬೇಕು ಕೆಲಸ ಅನ್ನುವಂಥದ್ದಾದರೆ. ಸೊ ಹೀಗಾಗಿ ಅದೆಲ್ಲವೂ ಕೂಡ ಈ ಆಗ್ತಾ ಇರುವಂಥ ಬೆಳವಣಿಗೆಗಳು ನೋಡ್ತಾ ಇದ್ರೆ ಆ ತಂತ್ರದ ಒಂದು ಭಾಗ ಅಂತ ಅನ್ಸುತ್ತಾ ಇವರು ಆರೋಪ ಮಾಡ್ತಾ ಇರುವ ರೀತಿಯಲ್ಲಿ. ಸಿದ್ದರಾಮಯ್ಯ ಅವರು ಯಾವಾಗ ಪೃಥ್ವಿ 5 ವರ್ಷ ನಾನೇ CM ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಬಂತು. ಮತ್ತು ಇಷ್ಟು ಸಲ ಕಾಂಗ್ರೆಸ್ ಸರ್ಕಾರ, ನಾವು ಸುಮಾರು ಸಲ ಚರ್ಚೆ ಮಾಡಿದ್ವಿ, ಇಷ್ಟು ಸಲ ಕಾಂಗ್ರೆಸ್ ಸರ್ಕಾರ ಇರುತ್ತೆ 5 ವರ್ಷ ಅಂತ ಹೇಳ್ತಾ ಇದ್ರು, ಆರಾಮಾಗಿರುತ್ತೆ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ರು. ನಾನೇ 5 ವರ್ಷ CM ಅಂತ ಹೇಳುವಂಥ ಪರಿಸ್ಥಿತಿ ಬಂತಲ್ಲ, ಅಲ್ಲೇ ಏನೋ ಒಂದಷ್ಟು ತೆರೆಮರೆಯ ಕಸರತ್ತುಗಳು ನಡೀತಾ ಇದೆ ಅಂತ ಅನಿಸೋದಕ್ಕೆ ಎಲ್ಲರಿಗೂ ಕೂಡ ಶುರುವಾಯಿತು. ಅದೇನು ಡೇ 1 ಕಳೆದ ಸಲ ಏನು ನೀವು ಯಡಿಯೂರಪ್ಪನವರ ಅವಧಿಯಲ್ಲೂ ಕೂಡ ಇವತ್ತು ಇಳಿತಾರೆ, ನಾಳೆ ಇಳಿತಾರೆ, ನಾಳಿದ್ದು ಇಳಿತಾರೆ ಅನ್ನೋ ರೀತಿ ಒಂದು ರೀತಿ ಆಡಳಿತ ಯಂತ್ರ ಯಾವಾಗಲೂ ಕೂಡ ಹಳಿಯಲ್ಲಿ ಇರಲೇಬಾರ್ದು, ಅಥವಾ ಹೈಕಮಾಂಡ್ನ ಅಣತಿಯನ್ನು ಮೀರಿ ಯಾವತ್ತೂ ಕೂಡ ಯಡಿಯೂರಪ್ಪ ಮತ್ತೆ ಒಂದಷ್ಟು ಸಾಹಸಗಳಿಗೆ ಕೈ ಹಾಕಬಾರ್ದು ಅನ್ನೋ ರೀತಿಯಲ್ಲೇ ಇಲ್ಲೂ ಕೂಡ ಸ್ಥಳೀಯ ರಾಜ್ಯ ಬಿಜೆಪಿ ಆಟ ಆಡ್ತಾ ಹೋಗಿದ್ದನ್ನು ನೋಡಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲೂ ಕೂಡ ಎಕ್ಸಾಕ್ಟಾಗಿ ರಿಪ್ಲಿಕೇಶನ್ ಕಾಣಿಸ್ತಾ ಇದೆ. ಆದರೆ ಯಡಿಯೂರಪ್ಪ ಅವರಿಗೆ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಕೂಡ ಅತಿ ಹೆಚ್ಚಿನ ಹೋಲ್ಡ್ ಇದೆ. ಏನಾದರೂ ಕೂಡ ಡ್ಯಾಮೇಜ್ ಮಾಡಬಲ್ಲರು. ಮತ್ತು ಯಾವ ನಾಯಕತ್ವದ ಮೂಲಕ ಒಬಿಸಿ ವೋಟ್ ಬ್ಯಾಂಕನ್ನು ಕನ್ಸಾಲಿಡೇಟ್ ಮಾಡಿದ್ದೀವಿ, ಅದೇ ನಾಯಕತ್ವ ಅಕಸ್ಮಾತ್ ತಿರುಗಿ ಬಿದ್ದರೆ ಒಬಿಸಿ ವೋಟ್ ಬ್ಯಾಂಕ್ ಏನಿದೆ ಆ ಶೇರ್ ಮೇಲೆ ಏನಾದರೂ ತೊಂದರೆ ಆಗುತ್ತೆ. ಇದೆಲ್ಲವೂ ಕೂಡ ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ. ಆದರೆ ಎಷ್ಟು ದಿವಸ ಅಂತ ಮುಂದಿನ ನಾಯಕತ್ವವನ್ನು ಕೂಡ ನೋಡಬೇಕಾಗತ್ತಲ್ಲ. ಈಗ ಇವರನ್ನ ಎಷ್ಟು ದಿವಸ ಅಂತ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆನೇ ದೊಡ್ಡ ಸವಾಲಾಗಿರೋದ್ರಿಂದ ಮತ್ತು ಜೇನುಗೂಡಿಗೆ ಕೈ ಹಾಕೋ ರೀತಿ ಆಗೋದ್ರಿಂದ ಯಾವುದೇ ಒಂದು ನಿರ್ಣಾಯಕವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಹಿನ್ನೆಲೆಯಲ್ಲಿ ಮೊದಲು ನನ್ನ ಪ್ರಕಾರ ಇಲ್ಲಿ ಪಿಚ್ ರಿಪೋರ್ಟನ್ನು ಅಸೆಸ್ ಮಾಡ್ತಾ ಇದೆಯಾ ಹೈಕಮಾಂಡ್ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ನೋಡಿ, ಅವರು ಸಂಪುಟದಲ್ಲಿ ಒಂದು ಫ್ರೆಶ್ನೆಸ್ ಬೇಕು, ಪುನಾರಚನೆ ಮಾಡೋಣ, ಸರ್ಕಾರದಲ್ಲಿ ಒಂದು ಫ್ರೆಶ್ನೆಸ್ ಬೇಕು ಅನ್ನೋ ರೀತಿ ಸ್ವತಃ ತಾವೇ ಹೋಗಿ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಪುನಾರಚನೆಗೆ ಕೈ ಹಾಕ್ತೀನಿ ಅಂತ ಪ್ರಯತ್ನ ಮಾಡಿದ್ರು. ಆದರೆ ಆ ಪ್ರಯತ್ನಕ್ಕೆ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಬರಲಿಲ್ಲ. ಜಾತಿ ಜನಗಣತಿ ಅದಕ್ಕೊಂದು ಏನು ವ್ಯಾಲಿಡೇಟ್ ಆಗಿರುವಂಥ ಒಂದು ರೀಸನಬಲ್ ವಾತಾವರಣ ಇತ್ತು. 10 ವರ್ಷ ಆಗಿತ್ತು, ಹಂಗಾಗಿ ಎಕ್ಸ್ಪೈರ್ ಆಗುತ್ತೆ, ಹಿಂಗೆಲ್ಲ ಒಪ್ಕೊಳ್ಬೋದಂತ ಜಸ್ಟಿಫೈಬಲ್ ಆಗಿರುವಂಥ ಕಾರಣನೇ ಸ್ಟಿಲ್ ಆ ಒಂದು ಜಾತಿ ಜನಗತಿಯನ್ನು
ಹೋಲ್ಡ್ ಮಾಡಿಸಿದ್ರು. ಅಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆ ಅನ್ನೋ ರೀತಿಯೇ ಕಾಣಿಸ್ತು. ಇನ್ನು ಅವರು ಮೇಲ್ಮನೆ ಸದಸ್ಯರನ್ನು ಯಾವ್ದು ಫೈನಲೈಸ್ ಮಾಡಿದ್ರು ಆ ಲಿಸ್ಟು ಅಲ್ಲೇ ಕೂತಿದೆ. ಅದಾದಮೇಲೆ ಆಪ್ತ ವಲಯದಲ್ಲಿ ಅಥವಾ ಶಾಸಕರುಗಳು ಬೇರೆ ಬೇರೆ ಏನೇನು ಮಾತನಾಡೋಕ್ಕೆ ಶುರು ಮಾಡಿದ್ರು, ಅನುದಾನ ಅಸಮಾಧಾನ ಅದೆಲ್ಲವನ್ನು ಕೂಡ ಶಾಸಕಾಂಗ ಸಭೆಯನ್ನು ಮಾಡಿ ಕ್ಲಿಯರ್ ಮಾಡಿ ಅಂತ ಹೇಳ್ಬಹುದಿತ್ತು. ಅವರು ಶಾಸಕಾಂಗ ಸಭೆಯಲ್ಲಿ ಏನು ನೀವೇ 1 to 1 ಮಾತಾಡಿ ಎಲ್ಲರ ಜೊತೆ ಕ್ಲಿಯರ್ ಮಾಡಿ ಅಂತ. ಅಲ್ಲಿಂದ ಸುರ್ಜೇವಾಲಾ ಅವ್ರನ್ನ ಕಳಿಸಿದ್ರು. ಆ ಮೂಲಕ ಏನು ಶಾಸಕರ ಅಸಮಾಧಾನ ಇದೆ ಅನ್ನುವಂಥ ಒಂದು, ಅಥವಾ ಅದನ್ನು ನಾವು ಸಿದ್ದರಾಮಯ್ಯ ಅವರ ಕೈ ಮೀರಿರುವಂಥ ಒಂದು ಶಾಸಕರ ಅಸಮಾಧಾನ ಇದೆ ಅಂಥದ್ದೊಂದು, ಅವರ ಕೈ ಮೀರಿದಂಥ ಒಂದು ಅಸಮಾಧಾನ ಪಕ್ಷದಲ್ಲಿ ಮನೆ ಮಾಡ್ತಾ ಇದೆ, ಅದನ್ನು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸರಿ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅನ್ನೋ ರೀತಿ ಮೆಸೇಜ್ ಕೊಡುವ ರೀತಿ ವಾತಾವರಣ ಕ್ರಿಯೇಟ್ ಆಯಿತು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಕನೆಕ್ಟಿಂಗ್ ಡಾಟ್ಸನ್ನು ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಅವರು ಹೇಳ್ಕೊತಾ ಇದ್ದಾರೆ, ಕ್ಲೈಮ್ ಮಾಡ್ತಾ ಇದ್ದಾರೆ 5 ವರ್ಷ ನಾನೇ CM ಅಂತ. ಅದನ್ನು ಹಠಕ್ಕೆ ಬಿದ್ದು ಸಾಧಿಸಲೂಬಹುದು. ಯಾಕಂದರೆ ಅವರ ಇಂದಿನ ಇತಿಹಾಸ ಅಧಿಕಾರ ರಾಜಕಾರಣದ ಸುತ್ತ ಅವರು ಕೈಗೊಂಡಂಥ ಪ್ರಚಂಡ ಸಾಹಸಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮತ್ತು ತಂತ್ರಗಾರಿಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಸಲವೂ ಕೂಡ ಅದನ್ನು ಸಾಧಿಸುವಂತಹ ಒಂದು ಹಠಕ್ಕೆ ಬೀಳ್ಬೋದು. ಆದರೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಆ ಒಂದು ಪ್ರಾಸೆಸ್ಸಿಗೆ ಏನಾದರೂ ಇನಿಷಿಯೇಷನ್ ಶುರು ಮಾಡಿದೆಯಾ ಅನ್ನೋ ರೀತಿ ಏನು ಘಟನಾಕ್ರಮಗಳು ಕಾಣಿಸ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿ ಪ್ರಾರ್ಥನೆ ಫೇಲ್ ಆಗಲ್ಲ, ಪ್ರಯತ್ನ ಫೇಲ್ ಆಗ್ಬೋದು ಅಂತ ಇಷ್ಟೆಲ್ಲ ಬಂದು ಸಭೆ ಸಮಾರಂಭ ಎಲ್ಲ ಹೋಗಿ ಮಾಡಿ ಎಲ್ಲ ಒಂದಷ್ಟು ನಾನೇ 5 ವರ್ಷ CM ಅಂತ ಸಿದ್ದರಾಮಯ್ಯ ಅವರು ಹೇಳಿದ ನಂತರವೂ ಕೂಡ, ಸ್ವತಃ ಇವರ ಬೆಂಬಲಿಗರಿಗೆ ಏನು ಮಾತನಾಡಬೇಡಿ ಅಂತ ಹೇಳಿದ ನಂತರವೂ ಕೂಡ ಆ ಅರ್ಥವೂ ಬರಬೇಕು, ಈ ಅರ್ಥವೂ ಬರಬೇಕು ಅನ್ನೋ ರೀತಿ ಮಾತನಾಡುವಂಥ DK ಶಿವಕುಮಾರ್ ಅವರ ಒಂದು ಮನಸ್ಥಿತಿ ಮತ್ತು ಅವರ ಒಂದು ತಂತ್ರಗಾರಿಕೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಹೈಕಮಾಂಡಲ್ಲಿ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಇವರು ಏನು ಲೆಕ್ಕಾಚಾರ ಈ ಹಿಂದಿನ ಅವಧಿಯಲ್ಲಿ ಅಥವಾ ಇದುವರೆಗೆ ಮೊದಲ 2 ವರ್ಷದವರೆಗೆ ಏನೆಲ್ಲ ಒಂದು ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರಿಗಿತ್ತು, ಆ ಸ್ವಾತಂತ್ರ್ಯ ಎಲ್ಲೋ ಒಂದು ಕಡೆ ಸ್ವಲ್ಪ ಕ್ಷೀಣಿಸಿದೆ ಅನ್ನೋ ರೀತಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದನ್ನು ಅವ್ರು ಇಲ್ಲ ಅಂತ ಡಿನೇ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಈ ರೀತಿ ಪಿಚ್ ರಿಪೋರ್ಟನ್ನು ಟೆಸ್ಟ್ ಮಾಡೋ ರೀತಿ ಹೈಕಮಾಂಡ್ ಎಲ್ಲ ಒಂದು ಕಡೆ ಇವರಿಗೆ ನೀವು ಹೇಳಿದಂತೆ ಪಾಪ್ಯುಲರ್ ಲೀಡರು OBC ಮುಖ್ಯಮಂತ್ರಿ ಒಬ್ಬರೇ ಇರೋದು ರಾಷ್ಟ್ರಾದ್ಯಂತ ಕಾಂಗ್ರೆಸ್ಗೆ, ಮತ್ತು ಇಲ್ಲೊಂದು ಏನು ಪ್ರಚಂಡ ಬಹುಮತ ಇರುವಂಥ ಸರ್ಕಾರ, ಮತ್ತೆ ಯಾವುದೇ ಒಂದು ರೀತಿ ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿಗೆ ತನ್ನಂತಾನು ದುಡ್ಕೊಳ್ಳೋಕ್ಕೆ ರಿಸ್ಕ್ ತೊಗೊಳ್ಳೋಕ್ಕೆ ಹೈಕಮಾಂಡ್ ಕೂಡ ರೆಡಿ ಇಲ್ಲ. ಅಟ್ ದ ಸೇಮ್ ಟೈಮ್ ಅದನ್ನು ಇವರನ್ನೇ ಕಂಟಿನ್ಯೂ ಮಾಡಿದ್ರೆ ಇನ್ಯಾವ್ಯಾವ ಸ್ವರೂಪದಲ್ಲಿ ಬೇರೆ ಬೇರೆ ಅಸಮಾಧಾನಗಳು ಅಥವಾ ಫ್ಯೂಚರ್ ನಾಯಕತ್ವದ ಮೇಲೆ ಸಮಸ್ಯೆಗಳಾಗ್ತವೆ ಅನ್ನೋ ಅಸೆಸ್ಮೆಂಟನ್ನು ತಲೆಯಲ್ಲಿಟ್ಕೊಂಡು ಎಷ್ಟು ಸ್ಮೂತಾಗಿ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಚಾಲೂ ಮಾಡಿದರ ನಿಧಾನಕ್ಕೆ ಒಂದೊಂದೇ ಹಂತದಲ್ಲಿ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವರು ಆಪ್ತರು ಮತ್ತು ಇಷ್ಟೆಲ್ಲ ರಗಳೆ ರಾಮಾಯಣ ಆದಮೇಲೆ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡ್ತಾರೆ. ಅದು ಸುರ್ಜೇವಾಲಾ ಬರ್ತಾ ಇದ್ದಾರೆ ಅನ್ನೋ ಟೈಮಲ್ಲೇ. ಸೊ ಆ ಹೇಳಿಕೆಯು ಕೂಡ ಅದೇ ಟೈಮಲ್ಲಿ ಬಂದಿರುವಂಥದ್ದು. ಎಲ್ಲವೂ ಕೂಡ ಸಂದರ್ಭೋಚಿತ, ಸಮಯೋಚಿತ, ಅನುಕೂಲಕರವಾಗಿ ಅವರವರ ಬಣಗಳಿಗೆ ಪೂರಕವಾಗಿ ತಂತ್ರಗಾರಿಕೆಯನ್ನು ಮಾಡ್ತಿರೋದನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ, ಮತ್ತು ಸ್ವತಃ ಅವರೇ 5 ವರ್ಷ ನಾನೇ CM ಅಂತ ಹೇಳಿರುವಂಥ ಸಂದರ್ಭದಲ್ಲಿ ಇವರು ಇವತ್ತು ಹೇಳ್ತಾ ಇದ್ದಾರೆ, ನಾನು ಬರೀ ಸದಸ್ಯ, ಯಾವುದೇ ರೀತಿ ಅಧ್ಯಕ್ಷ ಅಲ್ಲ, ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ. ಅಫ್ಕೋರ್ಸ್ ಅವರು ಡೇ 1 ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಯಾಕಂದರೆ ಭಾಷೆ ಮತ್ತು ಅವರ ಒಂದು ರೂಟ್ಸ್ ಇಲ್ಲೇ ಬೇರೆ ರೀತಿ ಇರೋದ್ರಿಂದ ಪಾಪ್ಯುಲಾರಿಟಿ, ಸೊ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಅನ್ನೋ ರೀತಿ ಲೆಕ್ಕಾಚಾರದಲ್ಲಿದ್ದಾರೆ. ಬಟ್ ಹೈಕಮಾಂಡ್ ಅದನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ಇವರ ಮನಸ್ಥಿತಿಯನ್ನು ಅರಿತುಕೊಳ್ಳಿಕ್ಕೋಸ್ಕರ ಒಂದೊಂದೇ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಿದ್ಯಾ, ಆ ಮೂಲಕ ನಿಧಾನಕ್ಕೆ ನಾವು ರೆಡಿ ಇದ್ದೀವಿ, ರೆಡಿ ಆಗ್ತಾ ಇದ್ದೀವಿ, ನೀವು ರೆಡಿ ಇರಿ, ರೆಡಿ ಆಗ್ತಾ ಇರಿ ಅನ್ನುವಂಥ ಮೆಸೇಜನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದ್ಯಾ ಅನ್ನುವಂಥದ್ದು ಸದ್ಯದ ಕುತೂಹಲ ಪೃಥ್ವಿ. ಓಕೆ, ಇಲ್ಲಿ ಪಟೇಲ್ರೆ, ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನು ಹೊಡೆಯುವಂಥ ಕೆಲಸವನ್ನು ಇಲ್ಲಿ ಹೈಕಮಾಂಡ್ ಮಾಡದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಸಿದ್ದರಾಮಯ್ಯನವರು ಅಂದರೆ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್, ನಾನು 5 ವರ್ಷಗಳ ಕಾಲ ನಾನೇ ಇರ್ತೀನಿ ಅನ್ನೋದು, ಅದಕ್ಕೂ ಮುಂಚೆ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಬೇರೆ ಕೊಟ್ಟಿದ್ರು. ಇಂಡೈರೆಕ್ಟಾಗಿ ಹೈಕಮಾಂಡ್ಗೆ ಸಂದೇಶವನ್ನು ಕೊಟ್ಟಂಥ ರೀತಿಯಲ್ಲೇ ಇತ್ತು. ನನ್ನ ಕಾರ್ಯಕರ್ತರು ಕೇಳ್ತಿದ್ದಾರೆ, ಬೆಂಬಲಿಗರು ಕೇಳ್ತಾ ಇದ್ದಾರೆ, ನಾನು ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಬೇರೆ ಹೇಳಿದ್ದು, ದೇವರಾಜು ಅರಸು ಅವರ ದಾಖಲೆಯನ್ನು ಕೂಡ ಮುರಿಬೇಕು ಅನ್ನುವಂಥ ಆಸೆ ಇದೆ ಅಂತ ಹೇಳಿದಂಥದ್ದು, ಇದೆಲ್ಲವೂ ಸಹಜವಾಗಿ ಹೈಕಮಾಂಡ್ಗೆ ಒತ್ತಡ ಹೇರುವಂಥ ತಂತ್ರನೇ ಆಗಿತ್ತು, ಅದರ ಒಂದು ಭಾಗ ಆಗಿತ್ತು ಅನ್ನೋದು ಗೊತ್ತಿದೆ. ಸೊ ಹೈಕಮಾಂಡ್ ಈಗ ನಾವು ಸಿದ್ದರಾಮಯ್ಯನವ್ರನ್ನ ನಿರ್ಲಕ್ಷ್ಯ ಮಾಡಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅವರು ರಾಜಕೀಯದಲ್ಲಿ ಮುಂದುವರಿಬೇಕು ಅಂದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ, ಅವರು ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ರಾಷ್ಟ್ರಕ್ಕೆ ಬೇಕಾದಂಥ ವ್ಯಕ್ತಿ ಅಂತ ಹೇಳುವ ಮುಖಾಂತರ ಮುಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರಾ ಅಂತ. ಪೃಥ್ವಿ, ಕಳೆದ 11 ವರ್ಷಗಳಲ್ಲಿ ದೇಶದಲ್ಲಿ ಹಲವಾರು ಬದಲಾವಣೆಗಳು ಆಗಿರ್ತಕ್ಕಂಥದ್ದು. ನಿಮಗೆ ಭಾರತೀಯ ಜನತಾ ಪಕ್ಷದ ಅಂತ ಹೇಳಿದರೆ ಅದಕ್ಕೆ ಮೇಲ್ವರ್ಗದ ಮತಗಳು ಸೀಮಿತ ಅಂತ ಇತ್ತು. ಆದರೆ ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಮೇಲೆ ಅದನ್ನು ಹುಸಿ ಮಾಡಿದರು. ದೇಶಾದ್ಯಂತ ನೀವು ಗಮನಿಸಿ, OBC ಮತಗಳಿದೆಯಲ್ಲ, OBC ಮತಗಳು ಅಂತ ಹೇಳಿದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಫಿಕ್ಸೆಡ್ ಆಗಿತ್ತು, ಒಂಥರ ಫಿಕ್ಸೆಡ್ ಡೆಪಾಸಿಟಿ ಆಗಿತ್ತು. ಬಹುತೇಕ OBC ಮತಗಳು, OBC ಮತದಾರರು ಕಾಂಗ್ರೆಸ್ ಪರವಾಗಿದ್ದರು. ಯಾಕಂತ ಹೇಳಿದ್ರೆ OBCಯ ನಾಯಕತ್ವ ಕಾಂಗ್ರೆಸ್ ಒಳಗಡೆ ಭಾಳಷ್ಟು ದೇಶದಲ್ಲಿ ಗಟ್ಟಿಯಾಗಿತ್ತು. ಹಾಗಾಗಿ OBC ಮತಗಳನ್ನು ಕಾಂಗ್ರೆಸ್ ನೆಚ್ಚಿಕೊಂಡಿತ್ತು. ನಿಮಗೆ ಯಾವಾಗ ಮೇಲ್ವರ್ಗದ ಮತಗಳು ನಮಗೆ ಫಿಕ್ಸ್ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಾಯಿತು, ಅವರ ಅಜೆಂಡದಲ್ಲೂ ಇತ್ತು,
ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು OBC ಮತಗಳು. OBC ಮತಗಳನ್ನ ಪಡೀಲಿಕ್ಕೆ ಏನು ಬೇಕು, ಅದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅನ್ನೋದು ಕೂಡ ನೀವು ಸಂಘ ಪರಿವಾರ ಸೇರಿದಂತೆ ನಿಮಗೆ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಕೂಡ ಅರ್ತಿದ್ರು. ಕಳೆದ 11 ವರ್ಷಗಳು ನೀವು ಕಳೆದ ವೋಟಿಂಗ್ ಪ್ಯಾಟ್ರನ್ ನೋಡಿ, ಅನೇಕ ನಿಮಗೆ ಕಡೆ OBC ಮತದಾರರು ಬಹುತೇಕ ಕಾಂಗ್ರೆಸ್ನ ಬಿಟ್ಟು ಹೋಗ್ತಿರ್ತಕ್ಕಂಥದ್ದು. ಇದು ಬಹುಶಃ ಕಾಂಗ್ರೆಸ್ಗೆ ಅತಿ ದೊಡ್ಡ ಆತಂಕ ಎದುರಾಗಿರ್ತಕ್ಕಂಥದ್ದು. ನಿಮಗೆ ಕಾಂಗ್ರೆಸ್ನ OBC ಘಟಕ ಇದೆ. OBC ಘಟಕ ಚುನಾವಣೆಯಲ್ಲೂ ಕೂಡ ಅನೇಕ ಕೆಲಸಗಳನ್ನ ಮಾಡ್ತು. ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಶೋಕ್ ಗೆಹ್ಲೋಟ್, ಹರಿಪ್ರಸಾದ್, ವೀರಪ್ಪ ಮೊಯ್ಲಿ, ಸಚಿನ್ ಪೈಲಟ್ ಸೇರಿದಂತೆ ಸುಮಾರು 6ರಿಂದ 7 ಮಾಜಿ CMಗಳು, ಸುಮಾರು 10ರಿಂದ 15 ಎಕ್ಸ್ ಸೆಂಟ್ರಲ್ ಮಿನಿಸ್ಟರ್ಸ್ಗಳು ಈ ಒಂದು ಟೀಮನ್ನು ಇಟ್ಕೊಂಡು ದೇಶದಲ್ಲಿ ಇನ್ನು ಇರ್ತಕ್ಕಂಥ, ಯಾಕಂತ ಹೇಳಿದ್ರೆ ಮೊದಲು ಕಾಂಗ್ರೆಸ್ಸು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ತಿದ್ದು, ಈಗ ಆ ರೀತಿ ಅಲ್ಲ. ಅವ್ರಿಗೆ ಗೊತ್ತಾಗಿದೆ. ಅವರಿಗೆ ನಿಮಗೆ 10 ವರ್ಷ ಮೋದಿಯವ್ರದ್ದು ಆಡಳಿತ ಮುಗಿದ ತಕ್ಷಣ ಎಲ್ಲ ಒಂದು ಕಡೆ ಆ್ಯಂಟಿ ಇನ್ಕಂಬೆನ್ಸ್ ಬರುತ್ತೆ ಅಂತೇಳಿ ಲೆಕ್ಕಾಚಾರ ಹಾಕಿದರು. ಆದರೆ ಆ್ಯಂಟಿ ಇನ್ಕಂಬೆನ್ಸ್ ಬದಲಾಗಿ ಅದು ಮೈತ್ರಿ ಸರ್ಕಾರ, ಚಂದ್ರಬಾಬು ನಾಯ್ಡು ಇರ್ಬೋದು, ಮತ್ತೊಬ್ಬರ ನೆರವನ್ನು ತೆಗೆದುಕೊಂಡಿರ್ಬೋದು. ಆದರೆ ಮತ್ತೆ BJP ಬರುತ್ತೆ ಅಂತೇಳಿ ಕನಸನ್ನು ಕಂಡಿರಲಿಲ್ಲ. ಆದರೆ ಮತ್ತೆ BJP ಬಂದಿದ್ದು ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಒಕ್ಕೂಟಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತು. ಏನಂತೇಳಿ 2029ಕ್ಕೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಲ್ಲ ಅಂದರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಲ್ಲ, ಬಹುಶಃ ಈ ದೇಶದಲ್ಲಿ ಕಾಂಗ್ರೆಸ್ಗೆ ಜನ ಕಂಪ್ಲೀಟ್ ತಿರಸ್ಕಾರ ಮಾಡಿದ್ದಾರೆ. ಅಂದರೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಅನ್ನೋ ಒಂದು ಮೆಸೇಜ್ ಪಾಸ್ ಆಗುತ್ತೆ ಎಂಬ ಕಾಂಗ್ರೆಸ್ಗೂ ಆಂತರಿಕ ಆಗಿದೆ. ಈಗ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಥಿಂಕ್ ಟ್ಯಾಂಕ್ ಟೀಮನ್ನು ಕೂಡ ರಾಹುಲ್ ಗಾಂಧಿ ಅವರು ರೆಡಿ ಮಾಡಿದ್ದಾರೆ. ಹಾಗಾಗಿ ಪ್ರಮುಖವಾಗಿ ಇದರ ಉದ್ದೇಶ OBC ಮತಗಳನ್ನು ರಾಷ್ಟ್ರಾದ್ಯಂತ ಯಾವ ರೀತಿ ಮತ್ತೆ ಕ್ರೋಢೀಕರಿಸೋದು, ಅದನ್ನು ಭಾರತೀಯ ಜನತಾ ಪಕ್ಷ ಈಗಾಗಲೇ ಕಬ್ಜಾ ಮಾಡಿಕೊಂಡ್ರು, ಅಲ್ಲಿಂದ ಬಿಡಿಸಿ OBC ಮತದಾರರನ್ನ, OBC ನಾಯಕರನ್ನ ಸೆಳೆಯೋದು ಯಾವುದು ಅಂತೇಳಿ ಈಗಾಗಲೇ ಇತ್ತೀಚೆಗೆ ಒಂದು ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥ OBC ನಾಯಕರು, OBC ಮುಖಂಡರನ್ನು ಒಳಗೂಡಿಸಿ ಅವರಿಂದಲೇ ಒಂದು ಸ್ಟ್ರಾಟಜಿಯನ್ನು ಮಾಡಲಿಕ್ಕಾಗಿ ಒಂದು ಸಲಹಾ ಮಂಡಳಿ ಅಂತ ಮಾಡಿದ್ರು. ಆ ಸಲಹಾ ಮಂಡಳಿಯನ್ನು ಸದಸ್ಯರಾಗಿ ಸಿದ್ದರಾಮಯ್ಯನವರು ಈಗ ನೇಮಕವನ್ನು ಮಾಡಿರ್ತಕ್ಕಂಥದ್ದು. ಇದೇ 15ನೇ ತಾರೀಕು ಭಾರತ್ ಜೋಡೋ ಇದರಲ್ಲಿ ನಡೀತಿರ್ತಕ್ಕಂಥ. ಆ ಮುಖಾಂತರ ನಿಮಗೆ ಸಿದ್ದರಾಮಯ್ಯನವರು ಯಾಕೆ ಮಾಡಿದ್ರು ಅಂತೇಳಿ, ಈಗಾಗಲೇ ಹಾಲಿ ಸರ್ಕಾರ ಇರೋದ್ರಿಂದ ಮತ್ತು ಮುಖ್ಯಮಂತ್ರಿ ಆಗಿದ್ದರಿಂದ ಅದಕ್ಕೆ ಒಂದಷ್ಟು ಈಸಿ ಮೆಸೇಜ್ ಪಾಸ್ ಆಗುತ್ತೆ. ಸಿದ್ದರಾಮಯ್ಯನವರು OBC ನಾಯಕರಾಗಿದ್ದರಿಂದ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಈಸಿ, ಒಂದಷ್ಟು ಐಡಿಯಾಸ್ಗಳನ್ನು ಎಲ್ಲರೂ ಸೇರಿ ಕೊಡೋದ್ರಿಂದ ಇದು ಮುಂದಿನ ದಿನಗಳಲ್ಲಿ 2029ಕ್ಕೆ ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ ಮಾಡಿರ್ತಕ್ಕಂಥ ವೇದಿಕೆ. ನೀವು ಹೇಳಿದೆ ಮುಖ್ಯಮಂತ್ರಿ ಕುರ್ಚಿಯ ಹುದ್ದೆಗೆ ಇದೆಲ್ಲ ಈ ಸರಿ ಸಾಮಾನ್ಯವಾಗಿ ಯಾವುದೇ ಒಂದು ಈ ಥರದ ಹುದ್ದೆಗಳು ಕೊಟ್ಟಾದಂತಾಗ ಸಾಮಾನ್ಯವಾಗಿ ವಿಶ್ಲೇಷಣೆ ನಡೀತಿರೋದು ನಿಜ. ಸೆಪ್ಟೆಂಬರ್ ಕ್ರಾಂತಿ ಅಂತೆಲ್ಲ ಹೇಳ್ತಾರೆ. ನಿಮಗೆ ಗೊತ್ತಿರಲಿ, ಈಗ ಮಲ್ಲಿಕಾರ್ಜುನ್ ಖರ್ಗೆಗೆ ವಯಸ್ಸು 82 ವರ್ಷದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎಲ್ಲ ಒಂದು ಕಡೆ ಇನ್ನು 4 ವರ್ಷ ಅವರು ಮುಗಿಯೋಷ್ಟೊಳಗಡೆ 86 ವರ್ಷ ವಯಸ್ಸಾಗಿರುತ್ತೆ. ಅವರಿಗೆ ಆರೋಗ್ಯ, ಅವರು ಮಾನಸಿಕವಾಗಿ ಎಷ್ಟೇ ಸದೃಢ ಆಗಿದ್ರು ಕೂಡ ಅವರ ದೇಹ ಅಷ್ಟೊಂದು ಸಪೋರ್ಟ್ ಮಾಡಲ್ಲ ಅನ್ನೋದು ಕೂಡ ಗೊತ್ತು. ಇನ್ನು ರಾಷ್ಟ್ರ ರಾಜಕಾರಣ ಇನ್ನೂ 4 ವರ್ಷ ಇರ್ತಕ್ಕಂಥದ್ದು. 4 ವರ್ಷದಲ್ಲಿ ಎಷ್ಟು ಬೇಕಾದರೂ ಬದಲಾವಣೆಗಳಾಗ್ಬೋದು, ವಿಪ್ಲವಗಳಾಗ್ಬೋದು, ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಇಂಡಿಯಾ ಕೂಟ ಇದ್ರೂ ಇರ್ಬೋದು, ಇಲ್ದಿದ್ರೂ ಹೋಗ್ಬೋದು. ಕಾಂಗ್ರೆಸ್ ಏಕಾಂಗಿ ಆಗ್ಬೋದು, ಕಾಂಗ್ರೆಸ್ಗೆ ಮತ್ತೆ ಸೋಲಾಗ್ಬೋದು. ಇವೆಲ್ಲವೂ ಕೂಡ ಲೆಕ್ಕಾಚಾರಗಳಿರ್ತಕ್ಕಂಥದ್ದು. ಹಾಗಾಗಿ ಒಂದು ವೇಳೆ ರಾಜ್ಯದಲ್ಲಿ ದಲಿತ CM ಕೂಗು ಎದ್ದರೆ ಅದು ಪರಮೇಶ್ವರ್ ಅಲ್ಲ, ನೆಕ್ಸ್ಟ್ ಮೊದಲ ಹೆಸರು ಬರ್ತಕ್ಕಂಥ ಮುಂಚೂಣಿ ಬರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ. ಈ ಥರದ ಒಂದು ಹೆಸರು ಈಗಾಗಲೇ ಓಡಾಡ್ತಿರ್ತಕ್ಕಂಥ ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಎಂಟ್ರಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರ 55ರಿಂದ 60 ವರ್ಷ ರಾಜಕಾರಣ ಮಾಡಿದ್ದಾರೆ. ಆದರೆ ಈ ರಾಜ್ಯದಲ್ಲಿ ಒಮ್ಮೆಯೂ ಕೂಡ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಸಿಗಲಿ ಅಂತ ಆ ನೋವು ಅವ್ರಿಗೂ ಇರ್ತಕ್ಕಂಥ ಮತ್ತು ಅನೇಕ ದಲಿತ ನಾಯಕರುಗಳು ಕೂಡ ಇರ್ತಕ್ಕಂಥದ್ದು. SM ಕೃಷ್ಣ ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಇವರಿಗೆ ಅವಕಾಶಗಳಿತ್ತು. ಆದರೆ ಅವತ್ತಿನ ಅಹಮದ್ ಪಟೇಲ್ ಲಾಬಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಆಗಲಿಲ್ಲ. SM ಕೃಷ್ಣ ಅವರು ಅನಿವಾರ್ಯವಾಗಿ ಅಧಿಕಾರವನ್ನು ಹಿಡ್ಕೊಂಡ್ರು. ಹಾಗಾಗಿ ಮಲ್ಲಿಕಾರ್ಜುನ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇನ್ನು DK ಶಿವಕುಮಾರ್ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯವರು ಅನಿವಾರ್ಯವಾಗಿ ಕುರ್ಚಿಯನ್ನು ಬಿಟ್ಕೊಡ್ಬೇಕಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಅವರು ಎಸೆಯಕ್ಕಂಥ ದಾಳ, ಅದು ದಲಿತ CM ಅಂತ ದಾಳವನ್ನು ಎಸ್ತಾರೆ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ಒಂದು ಕಡೆ ಬಾಯಿಗೆ ಕೇಕ್ ಇಟ್ಟಂತ ಇದಾಗುತ್ತೆ. ಮತ್ತು ಅವರು ಕೂಡ ನಾನು ರಾಜಕಾರಣ ಹೋಗ್ತೀನಿ, ನನಗೆ ಸಾಕು ರಾಜಕಾರಣ, CM ಆಗ್ತೀನಿ 1-2 ವರ್ಷ ಅಂತ ಹೇಳಿದ್ರೆ ಹೈಕಮಾಂಡ್ ಬೇಡ ಅಂತ ಹೇಳಲ್ಲ, ಸೋನಿಯಾ ಗಾಂಧಿ ಬೇಡ ಅಂತ ಹೇಳಲ್ಲ, ರಾಹುಲ್ ಗಾಂಧಿ ಕೂಡ ಬೇಡ ಅಂತ ಹೇಳಲ್ಲ. ಇಂಥ ರಾಜಕೀಯ ಸದ್ಯದ ಸ್ಥಿತಿಗತಿಗಳು ಕೂಡ ನಡೀತಿರ್ತಕ್ಕಂಥದ್ದು. ಸದ್ಯ OBC ಸಭೆಗಳ ಹಿನ್ನರನ್ನು ನೋಡಿದರೆ ದೇಶದಲ್ಲಿ OBC ಮತಗಳು ಕಾಂಗ್ರೆಸ್ಸಿಂದ ದೂರ ಹೋಗ್ತಿರ್ತಕ್ಕಂಥದ್ದು. ಮೋದಿ ಅದನ್ನು ಗ್ಯಾದರ್ ಮಾಡ್ಕೊಂಡು 3ನೇ ಬಾರಿ ಕೂಡ ಅಧಿಕಾರ ಹಿಡಿದಿರ್ತಕ್ಕಂಥದ್ದು. ಇದು ರಾಹುಲ್ ಗಾಂಧಿಗೆ ನಿದ್ದೆಗೆಡಿಸಿರ್ತಕ್ಕಂಥದ್ದು. ಶತಾಯಗತಾಯ 2029ರಲ್ಲಿ ದೇಶದಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕೆಂಬುದು ಕಾಂಗ್ರೆಸ್ನ ಥಿಂಕ್ ಟ್ಯಾಂಕ್ ಲೆಕ್ಕಾಚಾರ. ಹಾಗಾಗಿ OBC ಮತಗಳನ್ನ ಯಾವ ರೀತಿ ನಮ್ಮ ಹೋದ ಮತಗಳನ್ನು ಹಿಡಿದುಕೊಳ್ಳೋದು ಹೇಗೆ ಎಂಬ ತಂತ್ರಗಾರಿಕೆಯ ಫಲವಾಗಿ ಈ ಸಭೆ ಮೇಜರ್ ಅಜೆಂಡಾ ಇರ್ತಕ್ಕಂಥದ್ದು. ಮಧು, ಇಲ್ಲಿ
ಬಿ ಜೆ ಪಿನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಕಾಂಗ್ರೆಸ್ಗೆ, ಅದು ಗೊತ್ತಿರುವಂಥ ವಿಚಾರ. ಆದರೆ ಆ ಒಂದು ಟ್ಯಾಕಲ್ ಮಾಡುವಂಥ ವರದಲ್ಲಿ ಸಿದ್ದರಾಮಯ್ಯನವರು ಬಲಿಪಶು ಆಗ್ಬಿಡ್ತಾರ ಆ ವಿಚಾರದಲ್ಲಿ ಅನ್ನುವಂಥ ಅನುಮಾನ ಸಹಜವಾಗಿ ಕಾಡೋದು. ಸಹಜವಾಗಿ ಬೆಂಬಲಿಗರಲ್ಲಿ ಮತ್ತು ಆಪ್ತ ವಲಯದಲ್ಲಿ ಇಂತಹ ಅನುಮಾನಗಳು ಬರೋದಕ್ಕೆ ಪೂರಕವಾಗಿ ಇಲ್ಲಿ ನಡೀತಾ ಇರುವಂಥ ಚರ್ಚೆಗಳು ಸ್ಥಳೀಯವಾಗಿ ಕಾರಣ ಆಗ್ತವೆ. ಯಾಕಂದರೆ ಎಲ್ಲದಕ್ಕೂ ಕೂಡ ಒಂದು ರೀತಿ ಕಾರ್ಯಕಾರಣಗಳು ಇದ್ದೇ ಇರ್ತವೆ. ಎಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಕನೆಕ್ಟೆಡ್ ಅನ್ನೋ ರೀತಿಯೇ ನೋಡಬೇಕಾಗತ್ತೆ. ಇಲ್ಲ ನೀವು ಎಲ್ಲವನ್ನು ಬಿಟ್ಟುಬಿಡಿ, ಒ ಬಿ ಸಿಯನ್ನು ರಾಷ್ಟ್ರವ್ಯಾಪಿ ಬಲಪಡಿಸಬೇಕು, ಬಿ ಜೆ ಪಿ ತೆಗೆದುಕೊಂಡಿರುವಂಥ ವೋಟ್ ಶೇರನ್ನು ಮತ್ತೆ ವಾಪಸ್ಸು ರೀಗೇನ್ ಮಾಡಬೇಕು, ಎಲ್ಲವೂ ಕೂಡ ಫ್ಯಾಕ್ಚುಯಲ್ ಥಿಂಗ್ಸೇ. ಆದರೆ ಆಲ್ ಆಫ್ ಎ ಸಡನ್ ಸೆಪ್ಟೆಂಬರ್ ಕ್ರಾಂತಿ ಅಥವಾ ನವಂಬರ್ ಗುಮ್ಮ ಅಂತ ಚರ್ಚೆ ನಡೀತಾ ಇರುವಂಥ ಈ ಟೈಮಲ್ಲಿ ಬೆಂಗಳೂರಲ್ಲಿ ಇವ್ರು ಇರುವಂಥ ಒ ಬಿ ಸಿ ಒಬ್ಬರೇ ಮುಖ್ಯಮಂತ್ರಿ ಇಲ್ಲಿ ಮಾಡ್ತಿದ್ರೆ ಎಲ್ಲವೂ ಹೌದು. ಆದರೆ ಈ ಟೈಮಲ್ಲೇ ಯಾಕೆ ಮಾಡಿದ್ರು? ಎಲ್ಲ ಬೇಡಪ್ಪ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿ, ಇಲ್ಲ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಈಗ ಅವರು ಒಬ್ಬರು ಅಹಿಂದ ವರ್ಗದ ಪ್ರಬಲ ನಾಯಕರೇ, ದಲಿತ ನಾಯಕ, ಅವರು ಪಕ್ಷದ ಚುಕ್ಕಾಣಿ ಹಿಡಿದಿರುವಂಥವ್ರು, ಅವ್ರಿಗೂ ಕೂಡ ಪಕ್ಷದ ಹಿತ, ರಾಜ್ಯದಲ್ಲಿ ಪಕ್ಷದ ಹಿತ, ಕೇಂದ್ರದಲ್ಲಿ ಪಕ್ಷದ ಹಿತ ಎಲ್ಲವೂ ಕೂಡ ಗೊತ್ತಿರುವಂಥದ್ದು ಇಷ್ಟು ವರ್ಷದ ರಾಜಕಾರಣದ ಅನುಭವದಲ್ಲಿ. ಸೊ ಅವರೇ ಒಂದು ಮಾತನ್ನ ಸ್ಟ್ಯಾಂಪ್ ಹೊಡೆದಂಗೆ ಹೇಳ್ಬೋದಿತ್ತು. ಅವ್ರು ಯಾಕೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾರೆ? ರಾಹುಲ್ ಗಾಂಧಿ ಅವರು ಏನು ಇದುವರೆಗೆ ಯಾವುದು ಇದ್ರ ಬಗ್ಗೆ ಮಾತನಾಡಿಲ್ಲ. ನಾಯಕರಲ್ವಾ, 5 ವರ್ಷ ಅವ್ರನ್ನೇ ಕಂಟಿನ್ಯೂ ಯಾರೋ ಬೇಡಿ. ಸುರ್ಜೇವಾಲಾ ಅವರು ಒಂದು ಕಡೆ ಈ ಕಡೆ ಹೇಳ್ತಾರೆ ಯಾವುದೇ ಬದಲಾವಣೆ ಇಲ್ಲ, ಇವೆಲ್ಲ ಮೀಡಿಯಾ ಸ್ಪೆಕ್ಯುಲೇಷನ್, ಇವೆಲ್ಲ ನಿಮಗೆ ಬೇಕಾದಂಗೆ ಮಾಡ್ತೀರಾ ಅಂತ. ಇನ್ನೊಂದು ಕಡೆ ಇವ್ರು ಯಾಕೆ ಬಂದು ಮೀಟಿಂಗ್ ಮಾಡ್ತಾರೆ? ಶಾಸಕಾಂಗ ಪಕ್ಷದ ನಾಯಕರು ಇರಬೇಕಾದ್ರೆ ಅವರೇ ಮೀಟಿಂಗ್ ಮಾಡಕ್ಕೆ ಬಿಡ್ಬೋದಲ್ವಾ? ಸೊ ಎಲ್ಲವೂ ಕೂಡ ಅನುಮಾನಗಳಿಗೆ ಪೂರಕವಾಗಿ ಇಲ್ಲಿ ಏನು ಕನೆಕ್ಟಿಂಗ್ ಇಂಟರ್ ರಿಲೇಟೆಡ್ ರೀತಿ ನಡೀತಾ ಇರುವಂಥ ಏನು ಚಟುವಟಿಕೆಗಳು ಸಹಜವಾಗಿ ಅವರ ಬೆಂಬಲಿಗರಲ್ಲಿ, ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅನುಮಾನವನ್ನು ಮೂಡಿಸ್ತಾ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲವನ್ನ ಗಮನಿಸಿ ತಾವೇ ಸ್ವತಃ ಅಖಾಡಕ್ಕಿಳಿದು ನಾನೇ 5 ವರ್ಷ CM ಅಂತ ಹೇಳಿರೋದ್ರಲ್ಲೇ ಯಾವಾಗಲೂ ರಾಜಕಾರಣಿಗಳು ಏನು ಹೇಳ್ತಾರಲ್ಲ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇರುತ್ತೆ ಅನ್ನೋದೊಂದು ಮಾತಿದೆ ಜನಜನಿತವಾಗಿ. ಹೀಗಾಗಿ ಏನು ಹೇಳ್ತಾರೆ ಅದಲ್ಲ, ಏನು ಹೇಳಲ್ಲ ಅದಿರುತ್ತೆ ಅನ್ನೋವಂಥ ಏನು ವಾತಾವರಣ ಇರುತ್ತಲ್ಲ, ಆ ವಾತಾವರಣದಲ್ಲಿ ಆ ಒಂದು ದೃಷ್ಟಿಕೋನದಲ್ಲಿ ನೋಡೋದಾದರೆ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದ ಕಾಂಗ್ರೆಸ್ ಅನ್ನೋ ರೀತಿ ಅಂತೂ ಕಾಣಿಸ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅನ್ನುವಂಥ